ಎಲ್ಲರಿಗೂ ನಮಸ್ಕಾರಗಳು. ಆಶಾ ಕಾರ್ಯಕರ್ತೆಯರಿಗಾಗಿ ನಾನು ನಿಮ್ಮ ಆಶಾ. ಗರ್ಭಿಣಿಯರ ಭೇಟಿ. ಗರ್ಭಿಣಿಯರ ಭೇಟಿ ಎಂದರೇನು? ಗರ್ಭಿಣಿ ಮಹಿಳೆ ಗರ್ಭಧಾರಣೆಯ ನಂತರ ಗರ್ಭಾವಸ್ಥೆಯ ಸಮಯದಲ್ಲಿ ಹಾಗೂ ಪ್ರಸವದವರೆಗೆ ತನ್ನ ಹಾಗೂ ಗರ್ಭದಲ್ಲಿರುವ ಮಗುವಿನ ಆರೋಗ್ಯ ಪರಿಶೀಲನೆ, ಚಿಕಿತ್ಸಾ ಸೇವೆಗಳು ಮತ್ತು ಸಲಹೆ ಪಡೆಯಲು ಆರೋಗ್ಯ ಕೇಂದ್ರಕ್ಕೆ ಮಾಡುವ ನಿಯಮಿತ ಭೇಟಿಯನ್ನು ಗರ್ಭಿಣಿ ಭೇಟಿ ಎಂದು ಕರೆಯುತ್ತೇವೆ. ANC ಅಥವಾ ಆಂಟಿನೇಟಲ್ ಕೇರ್ ಎಂದರೆ ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಶಿಶುವಿನ ಆರೈಕೆ ಎಂದರ್ಥ. ANC ಭೇಟಿಯ ಉದ್ದೇಶಗಳು ಏನು? ತಾಯಿ ಮತ್ತು ಭ್ರೂಣದ ಆರೋಗ್ಯವನ್ನು ಕಾಪಾಡುವುದು, ಅಪಾಯಕಾರಿ ಲಕ್ಷಣಗಳನ್ನು ಮೊದಲೇ ಗುರುತಿಸುವುದು, ಅಗತ್ಯ ಪರೀಕ್ಷೆಗಳು ಮತ್ತು ಔಷಧಿಗಳನ್ನು ನೀಡುವುದು ಹಾಗೂ ಸುರಕ್ಷಿತ ಪ್ರಸವಕ್ಕೆ ತಯಾರಿ ಮಾಡಿಸುವುದು ಇವೆಲ್ಲವೂ ANC ಭೇಟಿಯ ಮುಖ್ಯ ಉದ್ದೇಶಗಳು. ಭಾರತ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಮಿಷನ್ ಕಾರ್ಯಕ್ರಮದಡಿಯಲ್ಲಿ ಪ್ರತಿ ಗರ್ಭಿಣಿಯರಿಗೆ ಕನಿಷ್ಠ 4 ಗರ್ಭಿಣಿ ಭೇಟಿಗಳು ಎಂದು ಸೂಚಿಸಿದ್ದಾರೆ. ಅಂದರೆ ಪ್ರತಿ ಗರ್ಭಿಣಿಯರು ತಪಾಸಣೆಗಾಗಿ ಕನಿಷ್ಠ 4 ಬಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವೈದ್ಯರಿಂದ ತಪಾಸಣೆಗೆ ಕಡ್ಡಾಯವಾಗಿ ಒಳಪಟ್ಟಿರಬೇಕು. ಗರ್ಭಿಣಿಯಾದ ತಕ್ಷಣವೇ ಆರೋಗ್ಯ ಕೇಂದ್ರಕ್ಕೆ ತಪಾಸಣೆಗಾಗಿ ಭೇಟಿ ನೀಡಬೇಕು. ಕನಿಷ್ಠ 4 ಬಾರಿ ಗುಣಮಟ್ಟದ ಗರ್ಭಿಣಿ ಭೇಟಿಗೆ 1 ಗರ್ಭಿಣಿ ಸ್ತ್ರೀ ಒಳಪಟ್ಟಿರಬೇಕು. ತೊಡಕಿನ ಗರ್ಭಿಣಿಯರು ಗರ್ಭಾವಸ್ಥೆಯ ಅನೇಕ ಹಂತಗಳಲ್ಲಿ ಹೆಚ್ಚಿನ ಭೇಟಿಗಳಿಗೆ ಕಡ್ಡಾಯವಾಗಿ ಒಳಪಟ್ಟಿರಬೇಕು. ಮೊದಲನೇ ಭೇಟಿ ಗರ್ಭಧಾರಣೆಯ 1ನೇ ತ್ರೈಮಾಸಿಕದೊಳಗೆ, ಅಂದರೆ ಗರ್ಭಧಾರಣೆ ಆಗಿ 12 ವಾರದ ಒಳಗಡೆ. ಎರಡನೇ ಭೇಟಿ 14 ವಾರದಿಂದ 26 ವಾರಗಳ ನಡುವೆ. ಮೂರನೇ ಭೇಟಿ 28 ವಾರದಿಂದ 34 ವಾರಗಳ ನಡುವೆ. ನಾಲ್ಕನೇ ಭೇಟಿ 36 ವಾರಗಳ ನಂತರ ಶಿಶು ಜನನದವರೆಗೆ. ಈ 4 ಭೇಟಿಗಳು ಗರ್ಭಾವಸ್ಥೆಯ ಕನಿಷ್ಠ ಅಗತ್ಯ ಭೇಟಿಗಳು ಆಗಿವೆ. ಆಶಾ ಕಾರ್ಯಕರ್ತೆಯರ ಜವಾಬ್ದಾರಿಗಳು. ಮೊದಲ ತ್ರೈಮಾಸಿಕದಲ್ಲೇ ಗರ್ಭಿಣಿಯರನ್ನು ಗುರುತಿಸುವುದು, ANC ಭೇಟಿಗಳಿಗೆ ಪ್ರೇರಣೆ ನೀಡುವುದು, PMSMA ದಿನದ ಬಗ್ಗೆ ಮಾಹಿತಿ ನೀಡುವುದು. ಎಲ್ಲ ತೊಡಕಿನ ಗರ್ಭಿಣಿಯರಿಗೆ PMSMA ದಿನದಂದು ಪರೀಕ್ಷೆ, ಚಿಕಿತ್ಸೆ ಸೌಲಭ್ಯಗಳನ್ನು ಹೊಂದಲು ಪ್ರೇರೇಪಿಸುವುದು. IFA ಮತ್ತು ಕ್ಯಾಲ್ಸಿಯಂ ಮಾತ್ರೆ ಸೇವನೆಗೆ ಮಾರ್ಗದರ್ಶನ ನೀಡುವುದು. ಅಪಾಯಕಾರಿ ಲಕ್ಷಣಗಳು ಕಂಡುಬಂದರೆ ಸುರಕ್ಷಿತ ಹೆರಿಗೆಗಾಗಿ ಸೂಕ್ತ ಆಸ್ಪತ್ರೆಗೆ ಕಳುಹಿಸಿ ಕೊಡುವುದು. ಗರ್ಭಿಣಿ ಎಂದು ತಿಳಿದ ತಕ್ಷಣ ಗರ್ಭಿಣಿ ನೋಂದಣಿ ಮಾಡಿಸಿರಬೇಕು. ಮೊದಲನೇ ಗರ್ಭಿಣಿ ಭೇಟಿ 12 ವಾರದ ಒಳಗೆ. ಈ ಗರ್ಭಿಣಿ ಭೇಟಿನಲ್ಲಿ ರಕ್ತದ ಗುಂಪು ಮತ್ತು RH ನೆಗೆಟಿವ್ ಪರೀಕ್ಷೆಯನ್ನು ಮಾಡಿಸಿರಬೇಕು. HB ಪರೀಕ್ಷೆಯನ್ನು ಎಲ್ಲ 4 ಭೇಟಿಗಳಲ್ಲೂ ಕಡ್ಡಾಯವಾಗಿ ಅನೀಮಿಯಾ ಮುಕ್ತ ಭಾರತ ಯೋಜನೆ ಅಡಿಯಲ್ಲಿ ಮಾಡಿಸಿರಬೇಕು. ನಂತರ ಮೂತ್ರ ಪರೀಕ್ಷೆ, HIV ಪರೀಕ್ಷೆ, HBsAg ಪರೀಕ್ಷೆ, VDRL ಪರೀಕ್ಷೆ, ಸಕ್ಕರೆ ಕಾಯಿಲೆ ಬಗ್ಗೆ 2 ಸಲ ಪರೀಕ್ಷೆ ನಡೆಸಬೇಕು. ಮೊದಲ ಭೇಟಿಯಲ್ಲಿಯೇ ಪ್ರಥಮವಾಗಿ ಸಕ್ಕರೆ ಕಾಯಿಲೆ ಬಗ್ಗೆ ಪರೀಕ್ಷೆ ಮಾಡಿಸಬೇಕು. ನಂತರ ಎರಡನೇ ಬಾರಿ 24ರಿಂದ 28 ವಾರದ ಗರ್ಭಿಣಿಯರಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಪರೀಕ್ಷೆ ನಡೆಸಬೇಕು.
ಮೊದಲನೇ ಭೇಟಿನಲ್ಲಿ ಗರ್ಭಿಣಿಯರ ತೂಕ ಎತ್ತರ ನೋಡಬೇಕು. BP ಪರೀಕ್ಷೆಯನ್ನು ಮಾಡಬೇಕು. ಅವರಿಗೆ TD ಟೆಟನಸ್ ಮತ್ತು ದಿಪ್ತೀರಿಯಾ ಟಾಕ್ಸೈಡ್ ವ್ಯಾಕ್ಸಿನೇಷನನ್ನು ಮೊದಲನೇ ಭೇಟಿಯಲ್ಲಿಯೇ ನೀಡಬೇಕು. ಎರಡನೇ ಡೋಸನ್ನು 4 ವಾರದ ನಂತರ ನೀಡಬೇಕು. ವೈದ್ಯರ ಸಲಹೆ ಮೇರೆಗೆ ಫೋಲಿಕ್ ಆ್ಯಸಿಡ್ ಮತ್ತು ಕ್ಯಾಲ್ಸಿಯಂ ಮಾತ್ರೆಗಳನ್ನು ಪ್ರಾರಂಭಿಸುವುದು, ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡುವುದು ಮತ್ತು ನಿಯಮಿತ ಆರೋಗ್ಯ ತಪಾಸಣೆಯ ಮಹತ್ವವನ್ನು ತಿಳಿಸುವುದು ಮತ್ತು ನಿಯಮಿತವಾಗಿ ಆರೋಗ್ಯ ಕೇಂದ್ರಕ್ಕೆ ತಪಾಸಣೆಗಾಗಿ ಬರಲು ಪ್ರೇರೇಪಿಸುವುದು. ಮುಖ್ಯವಾಗಿ ಗರ್ಭಿಣಿ ನೋಂದಣಿ ಮತ್ತು ತೊಡಕಿನ ಗರ್ಭಿಣಿಯರನ್ನು ಮೊದಲನೇ ಭೇಟಿಯಲ್ಲಿಯೇ ಪತ್ತೆ ಹಚ್ಚುವುದು. ಗರ್ಭಿಣಿಯರ ಎರಡನೇ ಭೇಟಿ 14ರಿಂದ 26 ವಾರದಲ್ಲಿ ಗರ್ಭಿಣಿಯರು ಎರಡನೇ ಬಾರಿ ಆರೋಗ್ಯ ತಪಾಸಣೆಗಾಗಿ ಆರೋಗ್ಯ ಕೇಂದ್ರಕ್ಕೆ ತೆರಳಬೇಕು. ತಾಯಿ ಮತ್ತು ಶಿಶುವಿನ ಆರೋಗ್ಯ ಪರಿಶೀಲನೆ, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಮುಖ್ಯವಾಗಿ HB ಪರೀಕ್ಷೆಯನ್ನು ಮತ್ತೊಮ್ಮೆ ಮಾಡಿಸಬೇಕು. ತೂಕ, BPಯನ್ನು ಪರೀಕ್ಷೆ ಮಾಡಿಸಬೇಕು. 1 ಬಾರಿ ಸ್ಕ್ಯಾನಿಂಗ್ ಪರೀಕ್ಷೆಗೆ ಒಳಪಡಿಸಬೇಕು. ವಿಶ್ರಾಂತಿಯ ಬಗ್ಗೆ, ಪೌಷ್ಟಿಕ ಆಹಾರದ ಬಗ್ಗೆ ಸಲಹೆ ನೀಡಬೇಕು. ಕ್ಯಾಲ್ಸಿಯಂ ಮತ್ತು IFA ಮಾತ್ರೆಗಳನ್ನು ಮುಂದುವರಿಸಲು ಸಲಹೆ ನೀಡಬೇಕು. ಪೌಷ್ಟಿಕಾಂಶಯುಕ್ತ ಆಹಾರ ಮತ್ತು ವಿಶ್ರಾಂತಿಯ ಬಗ್ಗೆ ಮಾಹಿತಿ ನೀಡಬೇಕು. ಮುಖ್ಯವಾಗಿ ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಬೇಕು. ಗರ್ಭಿಣಿಯರ 3ನೇ ಭೇಟಿ 28ರಿಂದ 34ನೇ ವಾರದಲ್ಲಿ ಗರ್ಭಿಣಿಯರು ಆರೋಗ್ಯ ತಪಾಸಣೆಗಾಗಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡುವುದು. ಈ ಭೇಟಿಯಲ್ಲಿ ಮುಖ್ಯವಾಗಿ ತೊಡಕಿನ ಗರ್ಭಿಣಿಯರ ಪರಿಶೀಲನೆ, ಚಿಕಿತ್ಸೆ ಮತ್ತು ಸಲಹೆ, ರಕ್ತ ಮೂತ್ರಗಳ ಪರೀಕ್ಷೆ, ಭ್ರೂಣದ ಬೆಳವಣಿಗೆ ಬಗ್ಗೆ ಪರಿಶೀಲನೆ ಮತ್ತು ಸುರಕ್ಷಿತ ಹೆರಿಗೆಗಾಗಿ ಸೂಕ್ತ ಆಸ್ಪತ್ರೆಗೆ ಕಳುಹಿಸಿಕೊಡಲು ಪ್ರಸವ ಯೋಜನೆಯನ್ನು ತಯಾರಿಸುವುದು. ಗರ್ಭಿಣಿಯರ 4ನೇ ಭೇಟಿ 36 ವಾರಗಳ ನಂತರ ಗರ್ಭಿಣಿಯರು 4ನೇ ಬಾರಿಗೆ ಆರೋಗ್ಯ ತಪಾಸಣೆಗಾಗಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡುವುದು. ಕಡ್ಡಾಯವಾಗಿ HB ಪರೀಕ್ಷೆ, ವೈದ್ಯರ ಸಲಹೆ ಮೇರೆಗೆ ರಕ್ತ ಮೂತ್ರಗಳ ಪರೀಕ್ಷೆ, ಹೆರಿಗೆಗಾಗಿ ಸಿದ್ಧತೆ, ರೆಫರಲ್ ಯೋಜನೆ. ಮುಖ್ಯವಾಗಿ ಈ ಭೇಟಿಯಲ್ಲಿ ಸುರಕ್ಷಿತ ಹೆರಿಗೆ ಬಗ್ಗೆ, ಎದೆಹಾಲು ಕುಡಿಸುವ ಬಗ್ಗೆ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು. ಪ್ರತಿ ಗರ್ಭಿಣಿ ಭೇಟಿಯಲ್ಲಿ HB ಪರೀಕ್ಷೆ, ಸೂಕ್ತ ರಕ್ತ ಪರೀಕ್ಷೆ, ತೊಡಕಿನ ಗರ್ಭಿಣಿಯರಿಗೆ ಹೆಚ್ಚಿನ ಚಿಕಿತ್ಸೆ ಹಾಗೂ ಸೌಲಭ್ಯಗಳು, ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿ, ಪೌಷ್ಟಿಕಾಂಶ ಆಹಾರದ ಬಗ್ಗೆ, ವಿಶ್ರಾಂತಿ ಬಗ್ಗೆ ಮಾಹಿತಿ, ತಾಯ್ತನದ ಸಿದ್ಧತೆ ಬಗ್ಗೆ ಅರಿವು, ಗುಣಮಟ್ಟದ ಗರ್ಭಿಣಿ ಆರೈಕೆಯನ್ನು ಒದಗಿಸಿ ಸುರಕ್ಷಿತ ಜನನ, ತಾಯಿ ಮತ್ತು ಶಿಶುವಿನ ಆರೋಗ್ಯವನ್ನು ಕಾಪಾಡುವುದು ನಿಯಮಿತ ಗರ್ಭಿಣಿ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಆಶಾ.